ನಾವು ಬ್ರ್ಯಾಂಡೆಡ್ ಯೂಸ್ ಮಾಡೋದು. ಮೇಲೆ ಬೆಳ್ಳಗೆ ಕೆಳಗಡೆ ಉಪ್ಪು ಚಿಂಟು. ಓ ಯಪ್ಪ, ಈ ರೆಸಿಗೆ ನನ್ನ ತಂಗಿಗೆ ನಾನು ಇದೇ ಕೆಲಸ ನನ್ನ ತಂಗಿಗೆ ನಾನು ಮಾಡ್ತೀನಿ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮತ್ತು ನನ್ನ ತಂಗಿ ಒಂದು ಚಾಲೆಂಜಿಂಗ್ ವೀಡಿಯೋ ಮಾಡ್ತಾ ಇದ್ವಿ. ಚಾಲೆಂಜಿಂಗ್ ವೀಡಿಯೋ ಅನ್ನೋದಕ್ಕಿಂತ ಅವಳು ನಂಗೆ ಒಂದು ರೀಲ್ಸ್ ಕಳಿಸಿದ್ಲು. ಏನಪ್ಪ ಅಂತಂದರೆ, ಎಲ್ಲ ಸಿಸ್ಟರ್ಸ್ಗೂ ಒಂದು ಆಸೆ ಇರುತ್ತೆ ಅವ್ರ ಬ್ರದರ್ಗೆ ಮೇಕಪ್ ಮಾಡಬೇಕು ಅಂತ. ಸೊ ಆ ರೀಲ್ಸ್ನ ನಂಗೆ ಒಂದು 2-3 ಸತಿ ಕಳಿಸಿದ್ಲು. ಅದಕ್ಕೆ ಯಾಕೆ ಇದನ್ನೇ ಒಂದು ವೀಡಿಯೋ ಮಾಡಬಾರ್ದು ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ಸೊ ಅವಳು ಯೂಸ್ ಮಾಡೋ ಎಲ್ಲ ಮೇಕಪ್ ಏನೇನು ಯೂಸ್ ಮಾಡ್ತಾಳೋ ಅದನ್ನೆಲ್ಲ ಒಂದು ಡಬ್ಬಿಲಿ ಹಾಕೊಂಡು ತಗೊಂಬಂದವಳೆ. ಇವಾಗ ನನಗೆ ಮೇಕಪ್ ಮಾಡ್ತಾಳಂತೆ. ಸೊ ಇದ್ರದಲ್ಲಿ ಕಂಡೀಷನ್ಸ್ ಏನಂದರೆ, ನಾನು ಮೇಕಪ್ ಮುಗಿಯೋವರೆಗೂ ಈ ಕಡೆ ಸೈಡ್ ಇರೋ ಮಿರರ್ನ ನೋಡೋಂಗಿಲ್ಲ. ಸೊ ನಾನು ಈ ರೀತಿ ಕುತ್ಕೊಬೇಕು. ಅದಾದಮೇಲೆ ಅವಳು ಯಾವುದೇ ರೀತಿ ಮೇಕಪ್ ಮಾಡ್ತೀನಿ ಅಂತಂದ್ರೆ ನಾನು ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡು ನಾನು ಮಾಡಿಸ್ಕೊಬೇಕು. ಬಟ್ ಮುಖಕ್ಕೆ ಮಾತ್ರ, ಇಲ್ಲಿ ಈ ಪೋರ್ಷನ್ಸ್ ಏನಿಲ್ಲ ಆ್ಯಂಡ್ ಈ ತಲೆಗೇನಿಲ್ಲ, ಬರೀ ಮುಖಕ್ಕೆ ಮಾತ್ರ. ಓಕೆನಾ? ಸೊ ಅಟ್ ಲಾಸ್ಟ್ ಯಾವ ರೀತಿ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಎಂಡ್ವರೆಗೂ ನೋಡಿ, ಫುಲ್ಲು ಕಾಮಿಡಿಯಾಗಿರುತ್ತೆ. ಆ್ಯಂಡ್ ವಿಡಿಯೋ ಮಾಡ್ತಾರೆ ನಮ್ಮಮ್ಮ. ಈಗ ಅವಳು ಏನು ಎತ್ಕೊಂತಾಳೋ ಅದರಲ್ಲೆಲ್ಲದರಲ್ಲೂ ಹಚ್ಚಿಸ್ಕೋಬೇಕು, ಮಾಡಿಸ್ಕೊಬೇಕು. ಆ ಕ್ಲಾಶಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತ ಗೊತ್ತಿಲ್ಲ. ಆದರೆ ಏನು ನಾನು ಎತ್ಕೊಂತಿದ್ದೆ ಅದನ್ನ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಹೇಳು. ಫೌಂಡೇಶನ್ ಜೋರಾಗಿ ಹೇಳು. ಫೌಂಡೇಶನ್. ಇದು ಎಷ್ಟು ಗಂಟೆ ಗೊತ್ತಾ? 12 ಗಂಟೆ ನೈಟಲ್ಲಿ ಮಾಡ್ತಿರೋದು ವಿಡಿಯೋ. ಓ, ಇವಳು ರೋಡ್ ಸೈಡಲ್ಲಿ ನಿಂತ್ಕೊಳ್ಳೋರ್ ಥರ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನನಗೆ ಹೇಳಕ್ಕೆ ಬರಲ್ಲ. ಬ್ರಷ್ ತಂದಿಲ್ಲ ಅವಳು. ಬ್ಲಷ್ ಅದೆಲ್ಲ ಬ್ಲಷ್ ಅಂದ್ರೆ ಬೇರೆ ಆಗ್ಬಿಡ್ತದೆ ಕಣ. ಇದು ಯಾಕೆ? ಅದು ಎಷ್ಟಂತ ಅದು ಮೇಕಪ್ ದೇ ಈಗ ಪಾರ್ಟ್. ಇದೇನೋ ಇದು ತರಕೋದ್ಲು. ತರ ಜೊತೆಗೆ ಇದೊಂದೇನೋ ತಗೊಂಡವಳು. ಮೇಕಪ್ ಕಿಟ್ ಇದ್ದು ತಂದವಳು. ಮೇಕಪ್ ಬಾಕ್ಸ್, ಬ್ರಷ್. ಪಕ್ಕ ರೋಡ್ ಸೈಡ್ ನಿಂತ್ಕೊಳ್ಳೋದು. ಆದ್ರೂ ಒಂಥರ ಚೆನ್ನಾಗೈತೆ. ಮೆತ್ಮೆತ್ಗೆ ಇದ್ದಲ್ಲ ಅದಕ್ಕೆ. ಇವತ್ತೊಬ್ರು ಮಾಡಿದ್ರಲ್ಲ ಪುಟ್ಟಿ. ಈ ಥರ ಮಾಡ್ತಾರ ವಿಡಿಯೋಸ್ನ ನೋಡಿ ಇನ್ಸ್ಪೈರ್ ಆಗಿ ನಿಮ್ಮ ಮನೇಲಿ ನಿಮ್ಮ ತಂಗಿದ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳಿ. ಅವ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಯಾಕಂದರೆ ಮೇಕಪ್ ಮಾಡ್ಕೊಳ್ಳೋದು ಹುಡುಗರಲ್ವಾ ಜಾಸ್ತಿ. ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ದೇನೆ ನಾನು ಅನಲೈಸ್ ಮಾಡ್ತೀನಿ. ಟ್ಯಾಲೆಂಟೆಡ್. ಯಾಕಂದರೆ ನೀನು ನೋಡೋದೆಲ್ಲ ಅಂತದ್ದು ತಾನೆ ವಿಡಿಯೋ. ಕಾಮರ್ಸ್ ಹುಡುಗರು ನಾವು, BCom ಸ್ಟೂಡೆಂಟ್ಸ್ ನಾವು, ಗೊತ್ತಾ? ಇದು ಹಾಕ್ಬೇಡ್ದು ಕಣವ ಮೀಸೆಗಿಲ್ಲ. ಮೀಸೆ ಉದ್ರೈತದ? ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಲಾಸ್ಟ್ ನೋಡ್ಕೊತೀನಿ. ಈ ಕ್ರೀಮ್ ಹಾಕ್ಬಿಟ್ಟು ಮತ್ತೆ ಪೌಡ್ರ್ ಹಾಕ್ತಾವ. ನಾನು ಪೌಡ್ರ್ ಹಾಕಿ ಎಷ್ಟೋ ವರ್ಷಗಳೇ ಆಗ್ಬಿಟ್ಟೈತೆ. ಬರೀ ನಾನು ಕ್ರೀಮ್ ಮಾತ್ರ. ಯಾರು? ಹಿಂಗೆ ಮಲಿಕಬಿಡು, ಪಾಪನಿಗೆ ಎದ್ದ ತಕ್ಷಣ ಮಗ ತೋರಿಸ್ಬಿಡು. ಅಪ್ಪ ಮೇಲೆ ಹಾಲು ಹಾಕಕ್ಕೆ ಹೋದಾಗೆಲ್ಲ ಎಲ್ಲ ಕಡೆನೂ ಎದುರು ಬೆಚ್ಚಿ ಬಿಡ್ಬೇಕಾಗ್ತದೆ. ಇಲ್ಲ ಅಂದರೆ ಸ್ಟೆಲ್ಲ ನಿಂತ್ಕೊಂಡು ಅಲ್ಲ ಯೋಚನೆ ಮಾಡ್ತೀನಿ, ನನ್ನ ಮಗ ಯಾಕಂಗ ಹಾಕೊಂಡಿದ್ದ, ನನ್ನ ಮಗ ಯಾಕಂಗ ಹಾಕೊಂಡಿದ್ದ, ನೈಟ್ ಏನಾದ್ರೂ ಬಂದಿದ್ದು ನೈಟ್ ಏನಾದ್ರೂ ಆಗೋಯ್ತಾ, ಏನ್ ಕತೆ? ಮೈಸೂರಿಂದ ಬಂದಾಗ ಚೆನ್ನಾಗೇ ಇದ್ನಲ್ಲ.
ಮೈಸೂರಿಂದ ಮಂಡ್ಯಗೆ ಈ ಥರ ಮೇಕಪ್ ಮಾಡಿಸ್ಕೊಳಕ್ಕೆ ಬಂದಿದ್ದೆ. ಗಡ್ಡಕ್ಕೆಲ್ಲ ಹಾಕ್ಬೇಡ. ಗಡ್ಡಕ್ಕಂದ್ರೆ ಅದು ಡಿಫ್ರೆನ್ಸ್ ಕಾಣಿಸ್ಬಿಡ್ತದೆ. ಮಿಂಚ್ ಪೌಡರ್ ಹಾಕ್ತಿದ್ದೀನಿ ನಿಂಗೆ. ಏನು ಗೊತ್ತಾ, ಗಡ್ಡಕ್ಕೂ ಮತ್ತೆ ಗಡ್ಡಕ್ಕೆ ಹಾಕ್ಲಿಲ್ಲ ಅಂದರೆ ಆಮೇಲೆ ಚೆಸ್ ಬೋರ್ಡ್ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಕಾಣಿಸ್ತಾ. ಹೌದು. ಮೇಲೆ ಬೆಳ್ಳಗೆ ಕೆಳಗಡೆ ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮಗ್ದಲ್ಲೇ ನಾವು ಅನ್ಕೊಂಡಿದ್ದು ನೀನೇನು ಅನ್ಕೊಂಡೆ? ನಾನು ಅಲ್ಲಿ ವಿಡಿಯೋಗೆ ಹೇಳಿದ್ದು ವೀಕ್ಷಕರಿಗೆ 100 ರೂಪಾಯಿ ಕೊಟ್ಬಿಟ್ಟು ತಗೊಬಂದ್ಬಿಟ್ಟವಳೆ. ಲೋಕಲ್ ಎಲ್ಲ ತಾನೇ, ಇಲ್ಲ ಅಲ್ವಾ? ನಾವು ಬ್ರ್ಯಾಂಡೆಡ್ ಯೂಸ್ ಮಾಡೋದು. ನಾನು ನಿಜ ಯಾಕಾದ್ರೂ ಹೇಳೋದು, ನನ್ನ ಹತ್ರ ಮಾಡ್ತಾಳೆ ಅವಳು. ಇದನ್ನೆಲ್ಲ ನಾನು ರೀಲ್ಸಲ್ಲಿ ನೋಡಿದ್ದೆ, ಈ ಥರ ಎಲ್ಲ ಮಾಡ್ಕೊಳ್ಳೋದನ್ನ. ಯಾರು ಗೊತ್ತಾ, ಧನುಶ್ರೀ ಅವ್ರು ಅವರಲ್ಲ, ಅವರೊಬ್ಬರು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಧನುಶ್ರೀ ಅಂತ ಟೈಪ್ ಮಾಡಿ ಬರ್ತಾರೆ. ಅವ್ರು ಮೇಕಪ್ ಮಾಡ್ಕೊಳ್ಬೇಕಾದ್ರೆ ನೋಡಿದ್ದೆ ಇದನ್ನೆಲ್ಲ. ಯಾಕೆ ನೀನು ಯಾಕೆ ನೋಡಿದ್ದೆ ಅವ್ರ ವೀಡಿಯೋನ, ಹುಡುಗಿರ ವೀಡಿಯೋನ ಅಂತ ಕೇಳ್ಬೇಡಿ. ಇದು ಹೆಂಗೋ ಹೊಟ್ಟೋಯ್ತಲ್ಲ ಮಮ್ಮಿ. ಕೆನ್ನೆ ರೋಸ್ ಹಾಕಬೇಕಿತ್ತು ನಾನು ತೆಗಿ. ಮೂಗಿಲ್ಲ ಹೆಂಗೆಂಗೋ ಹೋಗೋಯ್ತು. ಇದು ಆಗೋಯ್ತು. ಪ್ಲೀಸ್ ಕೀಪ್. ಚೆನ್ನಾಗಿ ಕಾಣಿಸ್ತಿದ್ದೀನಿ. ಇಲ್ಲ ಕಣೋ, ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಕೆನ್ನೆ ರೋಸ್ ಹಾಕ್ತೀನಿ ಸುಮ್ಮನೆ. ಚಿಂಟು ಅದನ್ನ ವಾರಿಸು. ವಾರೆ 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 ಗಣ್ಣ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ ಸಿರ ಸಿರೆ ಊಟ ನೀರೆಯು ನಾನು, ನಾರಿ 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 ಪಟ್ಟ ನಂದೇನೆ ಇನ್ನು ಹಂಗೈತಾಳಕ್ಕೆ. ಚೆನ್ನಾಗಿ ಕಾಣಿಸ್ತಿದ್ದೀವಿ ಕಣೋ ಕ್ಯಾಮ್ರಾದಲ್ಲಿ. ಕಣ್ಣು ನೋಡೋಕ್ಕಾಗಲ್ಲ. ಹಿಂಗೆ ನಾನು ಹಾಕತ್ತೀನಿ ನೋಡಿ, ಹಿಂಗೆ ಸಾಕು. ನಾನೇನು ಬೇಡ ಅನ್ನಂಗಿಲ್ಲ ಫಸ್ಟ್ ಆಫ್ ಆಲ್, ಬಟ್ ಆದರೆ ಈಗ ಹಾಕಿದ್ಯಲ್ಲ. ಹಾಕಿಲ್ಲ ಅಂದ್ರೆ ಏನೋ ನೋಡ್ಬೋದಾಗಿತ್ತು, ಹಾಕಿದೆಯಲ್ಲ. ಇರೋ ವೇಟ್, ಬಾಯರ ಇಲ್ಲಿ ಅದಕ್ಕೆ ಡಿಸೈನ್ ಮಾಡ್ತೀನಿ. ನಮ್ಮಮ್ಮ ಮಾಡ್ಕೊತಿದ್ದಲ್ಲ ಹಂಗೆ. ಓ, ನಾನೇ ಡಿಸೈನ್ ಮಾಡ್ತೀನಪ್ಪ. ಯಾವುದೋ ಅಪ್ರೂಪ ಒಂದು ಮಾಡ್ಕೊಂಡಿರ್ತದೆ, ಅದನ್ನೇ ಹೇಳೋರೆ ಆ ಬಾಡಿಗೆ. ಗೈಸ್ ಏನು ಗೊತ್ತಾ, ಈ ವಿಡಿಯೋದಲ್ಲಿ ಇಲ್ಲೇ ಹೇಳ್ದೆ, ಹಿಂಗೆ ಕೇಳಿಸ್ಕೊಳ್ಳಿ. ಈ ವಿಡಿಯೋಗೆ ಏನಾರ 20 ಲೈಕ್ಸು, ಒಂದು 30 ಕಮೆಂಟ್ಸ್ ಬಂದುಬಿಟ್ರೆ ಸೀರಿಯಸ್ಸಾಗಿ ನನ್ನ ತಂಗಿಗೆ ನಾನು ಇದೇ ಕೆಲಸ ನನ್ನ ತಂಗಿಗೆ ನಾನು ಮಾಡ್ತೀನಿ. ಅವಳು ಮಾಡೋದನ್ನ ಹಾಕಿದೀನಿ ಚಿಂಟು. ಅವಳು ಹೆಂಗೆ ನಿನ್ನ ಅನ್ನಿಸ್ತಾವಳು ಅದೇ ರೀತಿ ನೀನು ಅವಳು ಅಂದವಳೆ. ಹೊರಗಡೆ ಹೋಗ್ತಾರ. ಮಾಡು. ನಾನು ಲಿಪ್ ಲೈನರ್ ತಗೊಂಡಿಲ್ಲ, ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಬಂದೋಡು ಲಿಪ್. ಇಷ್ಟೆಲ್ಲ ಇದೆ ಚೆನ್ನಾಗಿ ಮಾಡಿಲ್ಲ ನಾನು. ನೀನು ಮಜಾ ಆಯಾ. ಇದೊಂದು ತಗೋಬಂದೆ, ಬಟ್ ಬೇಡ, ಅಲ್ಲೇ ಊರ್ ಮರ ಒಂಥರ. ಈಗ ಅವ್ನ ಮಗನ ಫಸ್ಟ್ ನಿಮ್ಗೆ ತೋರಿಸ್ತಾ ಇದೀನಿ ಕ್ಯಾಮ್ರಾದಲ್ಲಿ. ನನ್ನ ಫಸ್ಟ್ ಮಿರರ್ನೇ ತೋರಿಸು, ನಾನು ಆಮೇಲೆ ನೋಡ್ಬಿಟ್ಟು ನಾನು ಯಾವ ರೀತಿ ರಿಯಾಕ್ಷನ್ ಕೊಡ್ತೀನಿ ಅದರಲ್ಲೇ ಗೊತ್ತಾಗ್ತದೆ. ಮಿರರ್ ಹತ್ರ ಇಟ್ಕೊ. ಮಿರರ್ ತೋರಿಸ್ತಾರೆ ನೀನು ಫಸ್ಟೇ. ಮಿರರ್ ತೋರಿಸ್ತಾ ಇರೋ, ಮಿರರ್ನ ತೋರಿಸು ಕರೆಕ್ಟಾಗಿ ಅಷ್ಟೇ. ರೆಡಿ 1 2 3 4. ಬಿಡು ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಕಣ್ಬಿಡು. ಮಿರರ್ ತೋರಿಸ್ತಿದ್ಯಾ? ಮಿರರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಮಮ್ಮಿ ನಿನ್ಗೀಗ ಫೋನಲ್ಲಿ. ಓ ಯಪ್ಪ, ವಾಯ್ಸ್ ಬಿಡು. ಆ ವೈಷ್ಣವಿ ನಗ್ತಾನೆ, ವಾಯ್ಸೇ ಬರಲ್ಲ ಇವನಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮುದ್ದು ಮುದ್ದಾಗಿ ಚಿಟ್ಟು. ರಾತ್ರಿ ಹೊತ್ತು ಎಲ್ಲರೂ ಹೊಂಟೋದ್ರಂತೆ ದೆವ್ವ. ಅಲ್ಲ ನನಗೆ ಸೀರಿಯಸ್ ಆಗಿ ನನಗೆ ಹೆಂಗೆ ಅನಿಸ್ತಿದ್ದೀನಿ, ನಾನು ರೋಡ್ ಸೈಡಲ್ಲಿ ನಿಂತ್ಕೋತಾರಲ್ಲ ಹಂಗೆ ಕಾಣಿಸ್ತಿದ್ದೀನಿ ನಾನು. ರೋಡ್ ಸೈಡ್ ಅಂದ್ರೆ ಹೆಂಗೋ ಅವರು ಯಾರು ದೇವ್ರ ಥರ ನಿಂತ್ಕೋತವ್ರ. ನೀನು ಹಂಗೆ ಅನ್ಕೊಂಡ್ರು ಇದನ್ನ ಕಟ್ ಮಾಡಪ್ಪ, ವಿಡಿಯೋ ಹಂಗೆ ಅನ್ಬೇಡ.
ಅಂಥವ್ರು ಯಾರೋ ನಿನ್ನ ಫ್ರೆಂಡ್ಸ್ಗಳು ಬೇರೆ ಅವ್ರೆ ಅಂತಿಲ್ಲ. ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಆಹಾ ಜೂಮ್ ಇವರೇ ಮಾಡಿದ್ದೆ. ನೀವು ಮಾಡಿರೋದು ಯಾವ್ದು? ನಾನೇನು ಹಚ್ಕೋತೀನಿ ಅಂದರೆ ನಾನು ಜಸ್ಟ್ ಸಿಂಪಲ್ ಇಷ್ಟೇ ಹಚ್ಕೊಳ್ಳೋದು. ಇದೊಂದು ಪೌಡ್ರು, ಇದು ಬಿಟ್ರೆ ಇದೇ ಬ್ರ್ಯಾಂಡು ಬೇರೆ ಕಲರ್ ಲಿಪ್ಸ್ಟಿಕ್. ಮೊದಲು ಇದನ್ನ ಬಿಟ್ರೆ ಇದು ಹಚ್ಕೊತಿದೆ, ಈ ಶೇಡ್ ಹಚ್ಕೊತಿದೆ ಅಷ್ಟೇ. ಇಷ್ಟೇ ನಾನು ಯೂಸ್ ಮಾಡ್ತೀನಿ. ಇದು ಬಿಟ್ರೆ ಕುಂಕುಮ. ಉಪ್ಪು ಚಿಂಟು ನಾರೇ ಅಲ್ಲ ಅದು, ನಾಗವಲ್ಲಿ. ಚಿಂಟು ನಿಂದೇನಾದ್ರೂ ಚಿಕ್ಕ ಮಕ್ಳು ನೋಡ್ತಾರೆ ನಿಜವಾಗ್ಲೂ ಬೆಡ್ಡು ನಿಜತೆ ಆಗೋಯ್ತದೆ. ಚಿಕ್ಕ ಮಕ್ಳಿಗೆ ಯಾರು ಹುಚ್ಚ ಇದೇನೆ ಏನಾರ ತಟ್ಕೊಂಡಿರೋ ಇದ್ರೆ ತೋರಿಸ್ಬಿಟ್ಟು ಅಷ್ಟೇ ಹುಚ್ಚ ಹೋಯ್ಕೊಬಿಡ್ತಾರೆ. ಯಾವ್ದು ಗೊತ್ತಾ, ಜಯಜಾಮ ಫಿಲಮಲ್ಲಿ ಅವು ಮುಂತ್ರವಾದ ಏನು ಮಾಡ್ತಾನಲ್ಲ, ಅದೊಂಥರ ಬೊಮ್ಮೆ ತೋರಿಸ್ಬಿಟ್ಟು ಪಟ್ಟ ಅಂತ ಬೆಂಕಿ ತೋರಿಸ ಮಗು ಹುಚ್ಚ ಹೋಯ್ಕತ್ತದಲ್ಲ, ಹಂಗೆ ನನ್ನ ಮುಖ ತೋರಿಸ್ತೇ ಹುಚ್ಚ ಹೋಯ್ಕೋಬೇಕು. ಹಂಗೆ ರೆಡಿ ಮಾಡವಳೆ. ನನಗೆ ನೋಡ್ಕೊಂಡು ನನಗೇನೋ ಗೊತ್ತೈತೆ, ನನಗೆ ಆವಾಗಲಿದ್ದ ನನಗೆ ಏನೇನೋ ನೆನಪು ಆಗ್ತೈತೆ, ನನಗೆ ಏನೇನೋ ನಗು ಗೊತ್ತೈತೆ. ಸರಿ, ಓಕೆ ಗೈಸ್, ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದು ಕಷ್ಟಪಟ್ಟೆಲ್ಲ ಮೇಕಪ್ ಮಾಡಿಸ್ಕೊಂಡಿದ್ದೀನಿ. ಹೌದು, ಬೇಗ 1K ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು. ಟಾಟಾ, ಬೈ ಬೈ. ಆ್ಯಂಡ್ 20 ಲೈಕ್ಸು 30 ಕಮೆಂಟ್ಸ್ ಬಂದರೆ 7ಗೆ ನಾನು ಮೇಕಪ್ ಮಾಡ್ತೀನಿ. ಅದಕ್ಕೆ ನೀವು ಹ್ಞೂ ಅಂದರೆ 30 ಕಮೆಂಟ್ ಮಾಡಿ. ಒಬ್ಬರೇ 30 ಕಮೆಂಟ್ ಮಾಡಿದ್ರು ನನಗೇನು ಬೇಜಾರಿಲ್ಲ, ಯಾಕಂದರೆ ನಾವು ಒಟ್ಟಿನಲ್ಲಿ ಒಬ್ಬರ ಕೈ ಒಂದೇ ಲೈಕ್ ಮಾಡೋಕ್ಕಾಗೋದು. ಅದಕ್ಕೆ 20 ಲೈಕ್ಸು 30 ಕಮೆಂಟ್ಸ್, ಓಕೆನಾ? ಆದಷ್ಟು ಬೇಗ ಮಾಡಿ. ರೀಚ್ ಆಯ್ತಿದ್ದಂಗೆ ಪಟ್ಟ ಅಂತ ಹೇಳೋಕೆ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾವೆ.